ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದೊಳಗಿನ ಪವರ್ ಶೇರಿಂಗ್ ಗೊಂದಲ ಪರಿಹರಿಸಿ, ನೀವು ತಕ್ಷಣ ಏನಾದರೂ ಒಂದು ತೀರ್ಮಾನವನ್ನ ಮಾಡಿ ಭೇಟಿ ಸಮಯದಲ್ಲಿ ಸಿಎಂ ಅವಧಿ ಬಗ್ಗೆ ಮಾತುಕತೆ ಆಡಬೇಕು. ಈಗಾಗಲೇ ಎಐಸಿಸಿ ಅಧ್ಯಕ್ಷರ ಭೇಟಿಯಾಗಿ ಕೇಳಿದ್ದೇನೆ, ಗೊಂದಲಕ್ಕೆ ಅವಕಾಶ ಬೇಡ, ತೀರ್ಮಾನ ಮಾಡಿ, ಯಾವುದೇ ತೀರ್ಮಾನ ಆಗದಿದ್ದರೆ ನಿರ್ಣಯ ಹೇಳಿ, ಗ್ಯಾರಂಟಿ ಕೊಟ್ಟು ಯಶಸ್ವಿಯಾಗಿ ಸರ್ಕಾರ ನಡೀತಾ ಇದೆ, ಇದರ ಮಧ್ಯೆ ಈ ವಿಚಾರದಿಂದ ಗೊಂದಲ ಆಗೋದು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಹೈಕಮಾಂಡ್ಗೆ ಸೂಚನೆಯನ್ನ ಕೊಡ್ತಾ ಇದ್ದಾರಾ ಅಂತ, ಗೊಂದಲ ಪರಿಹರಿಸಬೇಕು ಬೇಗ, ಆದಷ್ಟು ಬೇಗ, ಯಶಸ್ವಿಯಾಗಿ ಸರ್ಕಾರ ನಡೀತಾ ಇದೆ, ಇದರ ಮಧ್ಯೆ ಈ ಒಂದು ಗೊಂದಲ ಇರೋದು ಬೇಡ, ಬೇಗ ಬಗೆಹರಿಸಿ, ಗ್ಯಾರಂಟಿ ಕೊಟ್ಟು ಯಶಸ್ವಿಯಾಗಿದ್ದೀವಿ ನಾವು, ಈ ಒಂದು ವಿಚಾರಕ್ಕೆ ಸಮಸ್ಯೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ಪವರ್ ಶೇರಿಂಗ್ ಫೈಟ್ ಬೇಗ ಮುಗೀಲಿ, ಇದಕ್ಕೊಂದು ಕ್ಲಾರಿಟಿ ಕೊಡಿ, ಕ್ಲಾರಿಫೈ ಮಾಡಿ ಇದನ್ನ ಅಂತ ಹೇಳ್ಬಿಟ್ಟು ಹೈಕಮಾಂಡ್ಗೆ ಮನವಿಯನ್ನ ಮಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷನ ಭೇಟಿಯಾಗಿ ಕೇಳಿದ್ದೀನಿ, ನೀವೇನಾದರೂ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನದಂತೆ ತಕ್ಷಣ ನಡ್ಕೊಂಡು ಗೊಂದಲಕ್ಕೆ ಅವಕಾಶ ಕೊಡಬೇಕು. ಇಲ್ಲ ತೀರ್ಮಾನ ಅಂದರೆ ಒಂದು ಬಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿ ಯಾರು ಇನ್ಚಾರ್ಜ್ ಇದ್ದಾರೆ ಬಂದು ಕುರಿತು ಮಾತಾಡಿ ನಮ್ಮ ನಿರ್ಣಯ ಹೀಗಿದೆ, ಹೀಗೆ ನಡ್ಕೊಂಡು ಹೋಗಿ ಅಂತ ಹೇಳಬೇಕು. ಈಗ ಸರ್ಕಾರ ಒಳ್ಳೆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟು ಯಶಸ್ವಿಯಾಗಿ ನಡೀತಾ ಇರುವಂಥ ಕಾಲದಲ್ಲಿ ಇದು ಗೊಂದಲ ಆಗ್ಬೋದು. 2.5 ವರ್ಷ ಆದಮೇಲೆ ಗೊಂದಲ ಶುರುವಾಗಿದೆ. ಎಐಸಿಸಿವರೆಗೆ ಗೊತ್ತಿದೆ, ಅವ್ರು ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಅವರು ನಡ್ಕೋಬೇಕು, ಆದಷ್ಟು ಬೇಗ ಗೊಂದಲವನ್ನು ನಿಲ್ಲಿಸಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೆ. ನಾನೀಗಾಗಲೇ ಎಐಸಿಸಿ ಅಧ್ಯಕ್ಷನ ಭೇಟಿಯಾಗಿ ಕೇಳಿದ್ದೀನಿ, ನೀವೇನಾದರೂ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನದಂತೆ ತಕ್ಷಣ ನಡ್ಕೊಂಡು ಗೊಂದಲಕ್ಕೆ ಅವಕಾಶ ಕೊಡಬೇಕು. ಇಲ್ಲ ತೀರ್ಮಾನ ಅಂದರೆ ಒಂದು ಬಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿ ಯಾರು ಇನ್ಚಾರ್ಜ್ ಇದ್ದಾರೆ ಬಂದು ಕುರಿತು ಮಾತಾಡಿ ನಮ್ಮ ನಿರ್ಣಯ ಹೀಗಿದೆ, ಹೀಗೆ ನಡ್ಕೊಂಡು ಹೋಗಿ ಅಂತ ಹೇಳಬೇಕು. ಈಗ ಸರ್ಕಾರ ಒಳ್ಳೆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟು ಯಶಸ್ವಿಯಾಗಿ ನಡೀತಾ ಇರುವಂಥ ಕಾಲದಲ್ಲಿ ಇದು ಗೊಂದಲ ಆಗ್ಬೋದು. 2.5 ವರ್ಷ ಆದಮೇಲೆ ಗೊಂದಲ ಶುರುವಾಗಿದೆ. ಎಐಸಿಸಿವರೆಗೆ ಗೊತ್ತಿದೆ, ಅವ್ರು ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಅವರು ನಡ್ಕೋಬೇಕು, ಆದಷ್ಟು